ಎಲ್ಲರಿಗೂ ನಮಸ್ಕಾರ. ಸೊ ಈ ಒಂದು ದಿನ ನಾವು ಬಿಡಿ ಕಾರ್ಮಿಕರಿಗೋಸ್ಕರ ಇರುವಂಥ ಒಂದು ಯೋಜನೆ, ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಭಾರತ ಸರ್ಕಾರದಿಂದ ನಡೆಸಿಕೊಡುವಂಥ ಯೋಜನೆ, ಬಿಡಿ ಕಾರ್ಮಿಕರ ಶಿಕ್ಷಣಕ್ಕಾಗಿ ನೀಡುವಂತಹ ಪ್ರೋತ್ಸಾಹಧನ. ಸೊ ಇದನ್ನು ಹೇಗೆ ಪಡಿಬೇಕು, ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಏನೆಲ್ಲ ಮಾಹಿತಿ ಬೇಕಾಗ್ತದೆ ಅಂತ ತಿಳಿದುಕೊಳ್ಳೋಣ. ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕುವವರು ಅರ್ಜಿದಾರರು ಅಂತ ಹೇಳಿದರೆ ವಿದ್ಯಾರ್ಥಿಗಳು. ಸೊ ವಿದ್ಯಾರ್ಥಿಗಳು ಹೇಗೆ ಅರ್ಜಿಯನ್ನು ಹಾಕಬೇಕು ಮತ್ತು ಅವರ ಅರ್ಹತೆ ಬಂದು ಬಿಡಿ ಕಾರ್ಮಿಕರ ಮಕ್ಕಳಾಗಿರಬೇಕು, ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡುವಂಥವರ ಮಕ್ಕಳಾಗಿರಬೇಕು, ಅಥವಾ ಮೈನಿಂಗ್ ವರ್ಕರ್ಸ್ ಇದ್ದಾರೆ ಅವರ ಮಕ್ಕಳಾಗಿರಬೇಕು, ಹಾಗೂ ಅವರ ಹತ್ರ ಕನಿಷ್ಠ 6 ತಿಂಗಳ ಒಂದು ಸೇವಾ ಅನುಭವ ಇರಬೇಕು. ಅದರೊಟ್ಟಿಗೆ ಅವರ ಹತ್ರ ಒಂದು ಫೋಟೋ ಐಡೆಂಟಿ ಕಾರ್ಡ್ ಇರಬೇಕು. ಸೊ ಇಲ್ಲ ಅಂತ ಹೇಳಿದ್ರೆ ಅವ್ರ ಹತ್ರ ಬಿಡಿ ಪಾಸ್ಬುಕ್ ಇರಬೇಕು, ಅಥವಾ ಫೋಟೋ ಐಡೆಂಟಿ ಕಾರ್ಡ್ ಅಂತ ಹೇಳ್ತೇವೆ, ಅದು ಫೋಟೋ ಐ ಡಿ ಕಾರ್ಡ್ ಇರಬೇಕು ಅವ್ರ ಹತ್ರ. ಈ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದರೆ ಯಾವುದೇ ಕನಿಷ್ಠ ಅಂಕಗಳ ಅಗತ್ಯವಿರೋದಿಲ್ಲ. ಸೊ ಎಷ್ಟು ಅಂಕ ತೆಗೆದಿದ್ರು ಕೂಡ ಅವರು ಅಪ್ಲಿಕೇಶನ್ ಹಾಕ್ಬೋದು. ಸೊ ಒಂದು ಮುಖ್ಯವಾದ ಅರ್ಹತೆ ಅಂತ ಹೇಳಿದರೆ ಅವರು ಹಿಂದಿನ ವರ್ಷದ ಶೈಕ್ಷಣಿಕ ವರ್ಷದಿಂದ ತೇರ್ಗಡೆ ಹೊಂದಿರಬೇಕು, ಅಂದರೆ ಉತ್ತೀರ್ಣರಾಗಿರಬೇಕು. ಈ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದರೆ ಆದಾಯ ಮಿತಿ ಬಂದು ಬಿಡಿ ಕಾರ್ಮಿಕರ ಮಕ್ಕಳಿಗೆ ತಿಂಗಳಿಗೆ 10,000 ತನಕ ಇನ್ಕಮ್ ಲಿಮಿಟ್ ಇದೆ. ಹಾಗೆ ಉಳಿದಂಥ ಕಾರ್ಮಿಕರದು ನೀವು ಸ್ಕ್ರೀನಲ್ಲಿ ನೋಡ್ಬೋದು ಎಷ್ಟು ಇನ್ಕಮ್ ಲಿಮಿಟ್ ಅಂತ ಹೇಳಿ. ನಮ್ಮ ಸೌತ್ ಕೆನರಾ ಅಂದರೆ ಮಂಗಳೂರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಡಿಸ್ಟ್ರಿಕ್ಟಲ್ಲಿ ಹೆಚ್ಚಾಗಿ ಬಿಡಿ ಕಾರ್ಮಿಕರಿದ್ದಾರೆ. ಸೊ ಅವರ ಮಕ್ಕಳಿಗೆ ಸಿಗುವಂಥ ಒಂದು ಯೋಜನೆ. ಇದರಲ್ಲಿ ಎಷ್ಟು ಮೊತ್ತ ಸಿಗ್ತದೆ ಅಂತ ಹೇಳಿದರೆ 1ರಿಂದ 4ನೇ ತರಗತಿ ಓದುವವರಿಗೆ 1,000 ತನಕ ಹಣ ಸಿಗ್ತದೆ. 5ರಿಂದ 8ನೇ ತರಗತಿ ಓದುವವರಿಗೆ 1,500 ತನಕ ಹಣ ಸಿಗ್ತದೆ. 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ 2,000 ತನಕ ಹಣ ಸಿಗ್ತದೆ. ಮತ್ತು PUC ಓದುವಂಥವರಿಗೆ 3,000 ಹಣ ಸಿಗ್ತದೆ. ಹಾಗೆ UG ಡಿಪ್ಲೊಮೊ ಕೋರ್ಸ್ಗಳು ಅಥವಾ ITI ಪಾಲಿಟೆಕ್ನಿಕ್ ಓದುವಂಥವರಿಗೆ 6,000 ತನಕ ಸಿಗ್ತದೆ. ಹಾಗೆ ಪ್ರೊಫೆಷನಲ್ ಕೋರ್ಸಸ್ ಏನಿದೆ ಅಂದರೆ BAMS ಓದುವವರು, BHMS, BE ಓದುವವರು, ಈ ಥರದವರಿಗೆ 25,000 ತನಕ ಹಣ ಸಿಗ್ತದೆ. ಈ ಒಂದು ಯೋಜನೆಗೆ ಪಾಲ್ಗೊಳ್ಬೇಕು ಅಥವಾ ಇದರ ಒಂದು ಪ್ರೋತ್ಸಾಹಧನವನ್ನು ಪಡಿಬೇಕು ಅಂತ ಹೇಳಿದರೆ ಅರ್ಜಿದಾರರು ಅಂದರೆ ಏನು ವಿದ್ಯಾರ್ಥಿಗಳೇನಿದ್ದಾರೆ ಅವರು ಅಪ್ಲಿಕೇಶನ್ನ ಈಗ ಹಾಕ್ಬೋದು. 2025-26ನೇ ಸಾಲಿನ ಅಪ್ಲಿಕೇಶನ್ ಈಗ ಓಪನ್ ಆಗಿದೆ. ಸೊ ಇದು ಓಪನ್ ಆಗಿರೋ ದಿನಾಂಕ ಬಂದು ಜೂನ್ 2ರಿಂದ ಓಪನ್ ಆಗಿದೆ 2025ರಿಂದ. ಮೆಟ್ರಿಕ್ ಪೂರ್ವ ಅಂದರೆ 1ರಿಂದ 10ನೇ ತರಗತಿ ಓದುವಂಥ ವಿದ್ಯಾರ್ಥಿಗಳಿಗೆ ಆಗಸ್ಟ್ 31, 2025 ಕೊನೆಯ ದಿನಾಂಕ ಆಗಿರ್ತದೆ. ಹಾಗೂ ಪೋಸ್ಟ್ ಮೆಟ್ರಿಕ್ ಅಂದರೆ ಪ್ರೊಫೆಷನಲ್ ಕೋರ್ಸಸಲ್ಲಿ ಓದುವಂಥವರಿಗೆ 31 ಅಕ್ಟೋಬರ್ 2025 ಕೊನೆಯ ದಿನಾಂಕ ಆಗಿರ್ತದೆ. ಆದರೆ ಮಕ್ಕಳು ಕೊನೆಯ ದಿನಾಂಕ ತನಕ ಕಾಯದೆ ಆದಷ್ಟು ಬೇಗ ಹೋಗಿ ಅಪ್ಲಿಕೇಶನ್ನ ಹಾಕಬೇಕು. ಯಾಕೆಂತ ಹೇಳಿದರೆ ಲಾಸ್ಟ್ ಮಿನಿಟಲ್ಲಿ ಕೆಲವೊಮ್ಮೆ ಸರ್ವರ್ ಇಶ್ಯೂಸ್ ಬರೋದು ಅಥವಾ ಸರ್ವರ್ ಡೌನ್ ಆಗುವಂಥ ಸಮಸ್ಯೆ, ಸೊ ಈ ಥರದ್ದೆಲ್ಲ ಸಮಸ್ಯೆಗಳಿರ್ತದೆ. ಸೊ ಹಾಗಾಗಿ ಸಾಕಷ್ಟು ಕಾಲಾವಕಾಶ ನೀಡಲಾಗಿದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಬೇಗ ಹೋಗಿ ಅಪ್ಲಿಕೇಶನ್ನ ಹಾಕಬೇಕು. ಹೊಸ ವಿದ್ಯಾರ್ಥಿಗಳು ಹೇಗೆ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಂತ ಹೇಳಿದರೆ, ಸೊ ವಿದ್ಯಾರ್ಥಿಗಳು ಗೂಗಲ್ನಲ್ಲಿ ಹೋಗಿ NSP ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದರೆ ಮೊದಲನೇ URL ಬಂದು scholarships.gov.in ಅಂತ ಓಪನ್ ಆಗ್ತದೆ. ಅದರಲ್ಲಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಹೊಸ ರಿಜಿಸ್ಟ್ರೇಷನ್ ಅಂದರೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರ್ತದೆ, ಹೊಸ ನೋಂದಣಿ ಅಂತ ಐಕಾನ್ ಇರ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಹೊಸದೊಂದು ಪುಟ ಓಪನ್ ಆಗ್ತದೆ. ಅದರಲ್ಲಿ ಅವರ ಆಧಾರ್ ಕಾರ್ಡ್ ಮತ್ತು ಅವರ ದಾಖಲಾತಿ ಸಂಖ್ಯೆ, ಬ್ಯಾಂಕ್ ಪಾಸ್ಬುಕ್, ಆದಾಯ ಪ್ರಮಾಣ ಪತ್ರ, BD ಫೋಟೋ ಐಡೆಂಟಿ ಕಾರ್ಡ್, ಸೊ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಅವರು ಐದರ್ PDF ಮುಖಾಂತರ ರೆಕಾರ್ಡ್ ಮಾಡ್ಕೋಬೋದು ಅಥವಾ JPEG ಫಾರ್ಮೆಟಲ್ಲಿ ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಯಾಕೆಂತ ಹೇಳಿದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ಎಲ್ಲ ಸ್ಕ್ಯಾನ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಅವರು ಒಮ್ಮೆ ಇದನ್ನೆಲ್ಲ ಅಪ್ಲೋಡ್ ಮಾಡಿದ ಮೇಲೆ 1 ಟೈಮ್ ರಿಜಿಸ್ಟ್ರೇಷನ್ ಅಂದರೆ ಒಂದು ಬಾರಿಯ ನೋಂದಣಿ ಪ್ರಕ್ರಿಯೆ ಅಲ್ಲಿಗೆ ಪೂರ್ಣಗೊಳ್ತದೆ. ಸೊ ಈ ಒಂದು ಬಾರಿಯ ನೋಂದಣಿ ಅಂದರೆ OTR ರಿಜಿಸ್ಟರ್ ಆದ ಮೇಲೆ ಅವರ ಮೊಬೈಲಿಗೆ ಯೂಸರ್ ID ಮತ್ತು ಪಾಸ್ವರ್ಡ್ ಬರ್ತದೆ. ಸೊ ಅವರಿಗೆ ಒಮ್ಮೆ ಯೂಸರ್ ID ಪಾಸ್ವರ್ಡ್ ಸಿಕ್ಕಿದ ಮೇಲೆ ಅದನ್ನು ಅವರು ಒಂದು ಡೈರಿಯಲ್ಲಿ ಬರೆದಿಟ್ಕೊಳ್ಬೇಕಾಗ್ತದೆ. ಯಾಕೆಂತ ಹೇಳಿದರೆ ಇದು ಪ್ರತಿ ಸಲ ಲಾಗಿನ್ ಆಗಬೇಕಾದ್ರೆ ಅದೇ ಯೂಸರ್ ID ಪಾಸ್ವರ್ಡ್ ಹಾಕಿ ಅವರು ಲಾಗಿನ್ ಆಗಬೇಕಾಗ್ತದೆ. ಒಮ್ಮೆ ಯೂಸರ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಆದ ಮೇಲೆ ಅವರು ಹೊಸ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಬಿಡಿ ಕಾರ್ಮಿಕರಿಗೆ ಸಿಗುವ ಪ್ರೋತ್ಸಾಹಧನದ ಸ್ಕಾಲರ್ಶಿಪ್ಪಿನ ಮೇಲೆ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಸೊ ಅದನ್ನು ಅಪ್ಲೈ ಮಾಡಬೇಕಾಗ್ತದೆ, ಅಲ್ಲಿ ಅಪ್ಲೈ ಮಾಡಬೇಕಾಗ್ತದೆ. ಅದೇ ಈಗ ರಿನ್ಯೂವಲ್ ಪ್ರೋಸೆಸ್ ಅಂದರೆ ಆಲ್ರೆಡಿ ಹೋದ ವರ್ಷ ಅಪ್ಲಿಕೇಶನ್ ಹಾಕಿರ್ತಾರೆ, ಈ ವರ್ಷ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದರೆ ಅದೇ ಯೂಸರ್ ID ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಬೇಕು. ಲಾಗಿನ್ ಆದ ಮೇಲೆ ಅಲ್ಲಿ ರಿನ್ಯೂವಲ್ ಅಂತ ಇರ್ತದೆ, ರಿನ್ಯೂವಲ್ ಬಟನ್ ಮೇಲೆ ಅವರು ಕ್ಲಿಕ್ ಮಾಡಬೇಕಾಗ್ತದೆ. ರಿನ್ಯೂವಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ
ಸೊ ಅಲ್ಲಿಗೆ ಅಪ್ಲಿಕೇಶನ್ ರಿನ್ಯೂವಲ್ ಆಗ್ತದೆ, ಅಂದರೆ ಈ ವರ್ಷಕ್ಕೆ ಅಪ್ಲಿಕೇಶನ್ ಹಾಕಿ ಆಗ್ತದೆ. ಸೊ ಈ ಎರಡೂ ಪ್ರೊಸೀಜರಲ್ಲಿ ಏನಂತ ಹೇಳಿದರೆ, ಅಪ್ಲಿಕೇಶನ್ ಹಾಕಿದ ಮೇಲೆ ಸೊ ಅರ್ಜಿಯ ಒಂದು ಪ್ರತಿಯನ್ನು, ಅಂದರೆ ಎರಡು ಪ್ರತಿಯನ್ನು ತೆಗೆದಿಟ್ಕೊಳ್ಬೇಕಾಗ್ತದೆ. ಒಂದು ಪ್ರತಿಯನ್ನು ಮಕ್ಕಳೇ ಅವರ ಜೊತೆಯಲ್ಲಿ ಇಟ್ಕೊಳ್ಬೇಕು. ಯಾಕೆಂತ ಹೇಳಿದರೆ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಮೇಲ್ಗಡೆ ಒಂದು NSP ID ಅಂತ ಇರ್ತದೆ, ಅಂದರೆ KA 2025 ಹಾಗೆ ಉದ್ದಕ್ಕೆ ಒಂದು NSP ID ಅಂತ ಇರ್ತದೆ. ಆ NSP ID ಏನಿದೆ ಬಹಳ ಮುಖ್ಯವಾದಂಥದ್ದು. ಅಂದರೆ ಈ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅಂತೇಳಿ ಅವರು ಟ್ರ್ಯಾಕ್ ಮಾಡ್ಬೋದು. ಅಟ್ ಎನಿ ಟೈಮಲ್ಲಿ ಗೂಗಲಲ್ಲಿ ಹೋಗಿ ಟ್ರ್ಯಾಕ್ NSP ಅಂತ ಅವರು ಸರ್ಚ್ ಮಾಡಿ, ಸೊ ಅದರ ಒಳಗಡೆ ಅವರು ಈ ಒಂದು ಐಡಿಯನ್ನು ಹಾಕಿದರೆ ಈ ಒಂದು ಪ್ರಕ್ರಿಯೆ ಯಾವ ಹಂತದಲ್ಲಿದೆ ಅಂತ ತಿಳಿದುಕೊಳ್ಬೋದು. ಅಂದರೆ ಅವರಿಗೆ ಹಣ ಬಂದಿದೆಯಾ, ಬರಲಿಲ್ವಾ, ಅಥವಾ ಯಾವ ರೀಸನ್ಗೋಸ್ಕರ ಹಣ ಬರಲಿಲ್ಲ ಅಂತಲೂ ಕೂಡ ಸಿಗ್ತದೆ. ಈ ಎಲ್ಲ ಮಾಹಿತಿ ಅವರ NSP IDಯಲ್ಲಿ ಡಿಪೆಂಡ್ ಆಗಿರ್ತದೆ. ಸೊ ಹಾಗಾಗಿ ಒಂದು ಅಪ್ಲಿಕೇಶನ್ ಕಾಪಿಯನ್ನು ಮಕ್ಕಳೇ ಇಟ್ಕೊಳ್ಬೇಕು, ಹಾಗೂ ಒಂದು ಅಪ್ಲಿಕೇಶನ್ ಕಾಪಿಯನ್ನು ತಂದು ಶಾಲಾ ಮುಖ್ಯೋಪಾಧ್ಯಾಯರಿಗೆ ನೀಡಬೇಕು. ಸೊ ಶಾಲೆಯಲ್ಲಿ ಯಾಕೆ ನೀಡ್ತಾರೆ ಅಂತ ಹೇಳಿದರೆ, ಈ ಅಪ್ಲಿಕೇಶನ್ ಪ್ರೋಸೆಸ್ ಏನಿದೆ, ಮೊದಲನೇ ಹಂತ ಮಕ್ಕಳು ಆನ್ಲೈನಲ್ಲಿ ಸೈಬರಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ತಾರೆ. ಎರಡನೇ ಹಂತ ಬಂದು ಶಾಲಾ ಶಿಕ್ಷಕರು ಈ ಒಂದು ಅಪ್ಲಿಕೇಶನ್ನ ವೆರಿಫೈ ಮಾಡಬೇಕಾಗ್ತದೆ, ಅವರ ಲಾಗಿನ್ನಲ್ಲಿ ವೆರಿಫೈ ಮಾಡಬೇಕಾಗ್ತದೆ. ಹಾಗಾಗಿ ಮಕ್ಕಳು ಅಪ್ಲಿಕೇಶನ್ ಹಾಕಿದಿರೋ ಇಲ್ವೋ ಅಂತ ಗೊತ್ತಾಗಬೇಕು ಅಂತ ಹೇಳಿದರೆ, ಮಕ್ಕಳು ಆ ಕಾಪಿಯನ್ನು ತಂದು ಕೊಟ್ಟರೆ, ಶಾಲಾ ಮುಖ್ಯೋಪಾಧ್ಯಾಯರಿಗೆ ತಂದು ಕೊಟ್ಟರೆ, ಆಗ ಅವರಿಗೆ ಇದರ ಒಂದು ಮಾಹಿತಿ ಸಿಗ್ತದೆ. ಅವರು ಅವರ ವೆಬ್ಸೈಟಲ್ಲಿ, ಅಂದರೆ NSP ಸೇಮ್ ವೆಬ್ಸೈಟಲ್ಲಿ ಲಾಗಿನ್ ಆಗಿ ಈ ಅಪ್ಲಿಕೇಶನ್ನ ವೆರಿಫೈ ಮಾಡಬೇಕಾಗ್ತದೆ, ಆನ್ಲೈನಲ್ಲಿ ವೆರಿಫೈ ಮಾಡಬೇಕಾಗ್ತದೆ. ಏನೇನು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕು ಅಂದರೆ, ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸೊ ಈ ಕೆಲವು ಏನು ನಾನು ಮಾಹಿತಿ ನೀಡ್ತಾ ಇದ್ದೇನೆ, ಸೊ ಈ ಎಲ್ಲ ಇನ್ಫಾರ್ಮೇಷನನ್ನು ಕೇರ್ಫುಲ್ಲಾಗಿ ಗಮನಿಸಬೇಕು. ಮೊದಲನೇದಾಗಿ ಬ್ಯಾಂಕ್ ಅಕೌಂಟ್ ನಂಬರ್ ಸರಿ ಇದೆಯಾ, ಮತ್ತು IFSC ಕೋಡ್ ಸರಿ ಇದೆಯಾ, ಮತ್ತು KYC ಅಪ್ಡೇಟ್ ಆಗಿದೆಯಾ ಅಂತ ನೋಡ್ಕೊಳ್ಬೇಕು. ಯಾಕೆಂತ ಹೇಳಿದರೆ ಇದರಲ್ಲಿ ಏನು ಸ್ಕಾಲರ್ಶಿಪ್ ಅಮೌಂಟ್ ಬರ್ತದೆ ಅದು ಡೈರೆಕ್ಟಾಗಿ ಅವರ ಬ್ಯಾಂಕ್ ಖಾತೆಗೆ ಬರುವಂಥದ್ದು, ಅಂದರೆ DBT ಸ್ಕೀಮ್ ಅಂತ ಹೇಳಿ, ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಸ್ಕೀಮ್ ಅಂತ ಹೇಳಿ, ಅಂದರೆ ಡೈರೆಕ್ಟಾಗಿ ಅವರ ಅಕೌಂಟಿಗೆ ಬರೋದರಿಂದಾಗಿ ಅಕೌಂಟ್ ನಂಬರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅವರಿಗೆ ಹಣ ಬರದೇ ಇರ್ಬೋದು. ಎರಡನೇದಾಗಿ ಬಂದು ಯಾವುದ್ಯಾವುದು ಡಾಕ್ಯುಮೆಂಟನ್ನು ಅವರು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅದೆಲ್ಲ ರೆಸಲ್ಯೂಷನ್, ಅಂದರೆ ಕ್ಲಾರಿಟಿ ಸರಿ ಇದೆಯಾ ಅಂತ ನೋಡ್ಕೊಳ್ಬೇಕು. ಯಾಕೆಂತ ಹೇಳಿದರೆ ಇದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ ಮೇಲೆ ಅದು ಶಾಲಾ ಶಿಕ್ಷಕರಿಗೆ ಹೋಗ್ತದೆ, ಅವರು ಕೂಡ ವೆರಿಫೈ ಮಾಡ್ತಾರೆ, ಅಂದರೆ ಕೊಟ್ಟಿರೋ ಮಾಹಿತಿ ಸರಿ ಇದೆಯಾ ಅಂತ. ಹಾಗೆ ನಮ್ಮ ಇಲಾಖೆಯಿಂದ ಕೂಡ ಅದನ್ನು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಬೇಕಾದ್ರೆ ಅವರು ಹಾಕಿರೋ ಡಾಕ್ಯುಮೆಂಟ್ಸ್ ಕಾಪಿ ಕ್ಲಿಯರ್ ಇದ್ದರೆ ಮಾತ್ರ ಅವರು ಅದನ್ನು ವೆರಿಫೈ ಅಂತ ಕೊಡ್ತಾರೆ, ಇಲ್ಲ ಅಂತ ಹೇಳಿದರೆ ರಿಜೆಕ್ಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಅದರ ರೆಸಲ್ಯೂಷನ್, ಅದರ ಗುಣಮಟ್ಟ, ಏನು ಅವರು ಅಪ್ಲಿಕೇಶನ್ ಅಪ್ಲೋಡ್ ಮಾಡ್ತಾರೆ, ಏನೇನು ಅವರ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡ್ತಾರೆ ಅದೆಲ್ಲ ಕ್ಲಿಯರ್ ಇದೆಯಾ ಅಂತೇಳಿ ನೋಡ್ಕೊಳ್ಬೇಕಾಗ್ತದೆ. ಮತ್ತು ಅದರೊಟ್ಟಿಗೆ ಮೊಬೈಲ್ ನಂಬರ್ ಏನು ಹಾಕಿರ್ತಾರೆ ಸೊ ಅದು ಸರಿಯಾಗಿದೆಯಾ ಅಂತ ಒಮ್ಮೆ ಖಚಿತಪಡಿಸ್ಕೊಳ್ಬೇಕು. ಯಾಕೆಂದರೆ OTP ಬರೋದಾಗಲಿ ಅಥವಾ ಇನ್ ಕೇಸ್ ಅವರು ಪಾಸ್ವರ್ಡ್ ಮರೆತರೆ ಕೂಡ ಮಕ್ಕಳು OTP ಬರ್ತದೆ ಮೊಬೈಲಿಗೆ. ಸೊ ಆ ಟೈಮಲ್ಲಿ ಕೂಡ ಅವರ ಮೊಬೈಲ್ ಸರಿ ಇದೆಯಾ, ಮೊಬೈಲ್ ನಂಬರ್ ಸರಿ ಇದೆಯಾ ಅಂತ ನೋಡ್ಕೊಳ್ಬೇಕಾಗ್ತದೆ. ಮತ್ತು NSPಯಿಂದ ಮೆಸೇಜಸ್ ಬರ್ತಾ ಇರ್ತದೆ ಮಕ್ಕಳಿಗೆ. ಇನ್ ಕೇಸ್ ಏನಾದರೂ ಸಮಸ್ಯೆ ಇದ್ದರೆ, ಡಿಫೆಕ್ಟ್ ಇದ್ದರೆ ಅಥವಾ ರಿಜೆಕ್ಟ್ ಆದರೆ ಕೂಡ ಪ್ರತಿಯೊಂದು ಹಂತದಲ್ಲಿ ಕೂಡ ಅವರಿಗೆ ಮೆಸೇಜ್ ಬರ್ತಾ ಹೋಗ್ತದೆ. ಹಾಗಾಗಿ ಮಕ್ಕಳು ನೋಡ್ಕೊಳ್ತಾ ಇರಬೇಕಾಗ್ತದೆ ಅವರ ಮೆಸೇಜಸ್ನ, ಅಂದರೆ ಇನ್ಬಾಕ್ಸಲ್ಲಿ, ಅಂದರೆ ಪೋಷಕರು ಇನ್ಬಾಕ್ಸ್ ಅಂದರೆ ಮೆಸೇಜಸ್ NSPಯಿಂದ ಬರುವಂಥ ಮೆಸೇಜಸ್ಗಳನ್ನ ನೋಡ್ಕೊಳ್ತಾ ಇರಬೇಕು. ಹಾಗೆ ಅದರ ಸಂಬಂಧಪಟ್ಟಾಗಿ ಅವರು ರೆಸ್ಪಾಂಡ್ ಮಾಡಬೇಕಾಗ್ತದೆ. ಮತ್ತು ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ಡೈಸ್ ಕೋಡ್ ಅಂತ ಬರ್ತದೆ, ಅಲ್ಲಿ ಶಾಲೆಯ ಹೆಸರು ಹಾಕಬೇಕಾಗ್ತದೆ ಮತ್ತು ಶಾಲೆಯ ಡೈಸ್ ಕೋಡ್ ಹಾಕಬೇಕಾಗ್ತದೆ. ಡೈಸ್ ಕೋಡನ್ನು ಸರಿ ಹಾಕಬೇಕು, ಇಲ್ಲ ಅಂತ ಹೇಳಿದರೆ ಏನಾಗ್ತದೆ ಅದು ಬೇರೆ ಶಾಲೆಗೆ ಹೋಗ್ತದೆ ಮತ್ತು ಬೇರೆ ಶಾಲೆಯವರು ಆ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತಾರೆ. ಯಾಕೆಂದರೆ ಆ ಮಗು ಆ ಶಾಲೆಯಲ್ಲಿ ಓದ್ತಾ ಇರೋದಿಲ್ಲ. ಹಾಗಾಗಿ ಡೈಸ್ ಕೋಡನ್ನು ಕರೆಕ್ಟಾಗಿ ಹಾಕಬೇಕಾಗ್ತದೆ. ಇನ್ ಕೇಸ್ ಮಕ್ಕಳಿಗೆ ನಾನು ಹೇಳೋದು, ಇನ್ ಕೇಸ್ ನಿಮಗೆ ಏನಾದರೂ ಸಮಸ್ಯೆ ಇದೆ ಅಥವಾ ನಿಮಗೆ ಡೈಸ್ ಕೋಡ್ ಗೊತ್ತಿಲ್ಲ ಅಂತ ಹೇಳಿದರೆ ಶಾಲಾ ಮುಖ್ಯೋಪಾಧ್ಯಾಯರನ್ನು ನೀವು ಸಂಪರ್ಕಿಸಿ, ಅವರಿಂದ ನೀವು ಶಾಲೆಯ ಡೈಸ್ ಕೋಡನ್ನು ಪಡೆಯಬಹುದು. ನಾನು ಆಗಲೇ ಹೇಳಿದಾಗೆ ಆಧಾರ್ ಸೀಡೆಡ್ ಬ್ಯಾಂಕ್ ಖಾತೆ ಬೇಕಾಗ್ತದೆ, ಏಕೆಂದರೆ ಇದು DBT ಸ್ಕೀಮಲ್ಲಿ ಟ್ರಾನ್ಸ್ಫರ್ ಆಗೋದು ಅಮೌಂಟ್. ಹಾಗೆ ಇದನ್ನು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದರೆ, ಮಕ್ಕಳು ಅವರ ಮೊಬೈಲಲ್ಲಿ ಸಹ ಹಾಕ್ಲಿಕ್ಕಾಗ್ತದೆ, ಇಲ್ಲ ಲ್ಯಾಪ್ಟಾಪಲ್ಲಿ ಸಹ ಹಾಕ್ಲಿಕ್ಕಾಗ್ತದೆ. ನಾನು ಹೇಳಿದೆ ವೆಬ್ಸೈಟ್, ಸೊ NSP ವೆಬ್ಸೈಟ್ ಅಂತೇಳಿ scholarships.gov.in ಅಂತ ಹೇಳಿ. ಇನ್ ಕೇಸ್ ಅವರ ಪೇರೆಂಟ್ಸಿಗೆ, ಅಂದರೆ ಪೋಷಕರಿಗೆ ಅಥವಾ ಮಕ್ಕಳಿಗೆ ಇದನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಸಮಸ್ಯೆ ಇದೆ ಅಂತ ಹೇಳಿದರೆ, ಅವರ ನಿಯರೆಸ್ಟ್ ಸರ್ವಿಸ್ ಸೆಂಟರ್ ಅಂತ ಇದೆ, ಕಾಮನ್ ಸರ್ವಿಸ್ ಸೆಂಟರ್ ಅಂತ ಇದೆ, ಅಥವಾ ಗ್ರಾಮ 1 ಅಂತ ಇದೆ, ಸೊ ಸೈಬರ್ ಸೆಂಟರ್ ಅಂತ ಹೇಳ್ತೇವೆ. ಅಲ್ಲಿಗೆ ಹೋಗಿ ಈ ಅಪ್ಲಿಕೇಶನ್ನ ಹಾಕ್ಬೋದು. ನೀವೊಂದು ನೋಡ್ಬೋದು, ನಮ್ಮ ಈ ಸ್ಕ್ರೀನಲ್ಲಿ ಕಾಣ್ತಾ ಉಂಟು, ಅದರಲ್ಲಿ ಲೊಕೇಟರ್ ಅಂತ ಕೂಡ ಉಂಟು, ಎಲ್ಲಿ ಅದು CSC ಲೊಕೇಟ್ ಆಗಿದೆ ಅಂತ ಕೂಡ
ಸರ್ಚ್ ಮಾಡಲಿಕ್ಕೆ ಆಗ್ತದೆ. ಅಂದರೆ ಅವರಿಗೆ ನಿಯರೆಸ್ಟ್ CSC ಎಲ್ಲಿದೆ ಅಂತ ಕೂಡ ಸರ್ಚ್ ಮಾಡಲಿಕ್ಕೆ ಆಗ್ತದೆ. ಸೊ ಮಕ್ಕಳೇ ಆದಷ್ಟು ಬೇಗ ಹೋಗಿ ಅಪ್ಲಿಕೇಶನ್ನ ಹಾಕಿದ ಮೇಲೆ ಒಂದು ಕಾಪಿಯನ್ನು ತಂದು ಶಾಲಾ ಮುಖ್ಯೋಪಾಧ್ಯಾಯರಿಗೆ ನೀಡಿ, ಹಾಗೂ ಒಂದು ಕಾಪಿ ನಿಮ್ಮ ಹತ್ರನೇ ಇದರ ಒಂದು ಕಾಪಿಯನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ. ಏಕೆಂತೇಳಿದರೆ ನೀವು ಮುಂದಿನ ಹಂತಗಳಲ್ಲಿ ಟ್ರ್ಯಾಕ್ ಮಾಡ್ಬೋದು. ಅಂದರೆ ಹಣ ಬಂದಿದೆಯಾ ಬಂದಿಲ್ಲ ಅಂತಲೂ ಕೂಡ ಚೆಕ್ ಮಾಡ್ಬೋದಾಗಿರ್ತದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು, ಅಂದರೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಈ ಸ್ಕಾಲರ್ಶಿಪ್ಪನ್ನು ಪಡಿಬೇಕಾದ್ರೆ ಅನ್ನೋ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೇವೆ. ಮುಂದಿನ ವಿಡಿಯೋಗಳಲ್ಲಿ ನಾವು ಶಾಲಾ ಶಿಕ್ಷಕರು ಏನು ಮಾಡಬೇಕು, ಈ ಒಂದು ಸ್ಕಾಲರ್ಶಿಪ್ಪನ್ನು ವಿದ್ಯಾರ್ಥಿಗಳು ಹಾಕಿದ ಮೇಲೆ ಶಾಲಾ ಶಿಕ್ಷಕರು ಏನು ಮಾಡಬೇಕು ಅಂತ ಹೇಳಿ ಮುಂದಿನ ಹಂತಗಳಲ್ಲಿ ತಿಳಿಸ್ಕೊಡ್ತೇವೆ.